ಉತ್ತರ ಕರ್ನಾಟಕಕ್ಕೆ ಭೀಮಾ ಕೃಷ್ಣನ ಮಹಾಶಾಪ 200 ಗ್ರಾಮ ಜಲಸ್ವಾಹ 48 ಗಂಟೆ ಇನ್ನೂ ಡೇಂಜರ್ ವಾಯುಭಾರ ಕುಸಿತಕ್ಕೆ ಕೊಲ್ಲಿಯಲ್ಲಿ ಕೋಲಾಹಲ ಇದೆ ಈ ಹೊತ್ತಿನ ಸ್ಪೆಷಲ್ ಮಹಾಶಾಪ ಪ್ರಳಯಕೂಪ ಉತ್ತರ ಕರ್ನಾಟಕಕ್ಕೆ ಭೀಮಾ ಕೃಷ್ಣನ ಮಹಾಶಾಪ ಮನೆ ಛಾವಣಿಯಲ್ಲಿ ಕೂತಿದ್ದಾರೆ ಸಾವಿರಾರು ಜನ. ಊಟ ಇಲ್ಲ, ನಿದ್ದೆ ಇಲ್ಲ, ಬಸ್ ಸ್ಟ್ಯಾಂಡ್ ನಲ್ಲೇ ಬದುಕು. ಎಲ್ಲಿ ಜಾಗ ಇಲ್ರಿ, ಇನ್ನ ತೋರ್ಸಿಲ್ವಿ ನಾ ಇಲ್ಲಿ ಇರ್ರಿ ಹೇಳಿಲ್ರಿ. ನಾ ಇಲ್ಲೇ ಬಸ್ ಸ್ಟ್ಯಾಂಡ್ ದಾಗ ಇರೋದು ಅವ್ರ ಅನ್ನ ಸಾರು ಕೊಡ್ತಾರ, ಉಣಾದು ಸುಮ್ ಕುಂದ್ರೋಗತ್ತೀವಿ. ಹೋಗ್ಯಾವ್ರಿ ಮನಿಗಳು ನಮ್ ಕೂಡಲಾಗ್ಯಾರಿ. ಒಟ್ಟ ರೊಕ್ಕ ಕಟ್ಟತ್ತಾರಿ, ಇಲ್ಲಿ ಕಟ್ಬೇಕ್ರಿ ರೊಕ್ಕ. ನಮ್ಮ ಮನೆಯವರು ದೇಶಕ್ಕೆ ಹೋಗ್ಯಾರ್ರಿ ದುಡಿಲಾಕ್ರಿ. ನಮ್ಮ ಮಕ್ಕಳು ಸಾಲಿಂತ ತಿಳಿದ್ದೇನ್ರಿ. ನಮಗರೆ ಜಾಗ ಇಲ್ರಿ, ನಾವ್ ಎಲ್ಲಿ ಇರ್ಬೇಕು ಇಷ್ಟ ಹೇಳಿ. 200 ಗ್ರಾಮ ಜಲಸ್ವಾಹ 48 ಗಂಟೆ ಇನ್ನೂ ಡೇಂಜರ್. ವಾಯುಭಾರ ಕುಸಿತಕ್ಕೆ ಕೊಲ್ಲಿಯಲ್ಲಿ ಕೋಲಾಹಲ. ಎಲ್ಲಿ ನೋಡಿದ್ರೂ ನೀರು, ಮನೆಯೊಳಗಡೆಯೂ ನೀರು, ಹೊರಗೆ ಕಾಲಿಟ್ರೂ ನೀರು, ಹೊಲ ಗದ್ದೆಗಳಲ್ಲೂ ನೀರು, ಕಣ್ಣು ಹಾಯಿಸಿದ್ದಷ್ಟು ಉದ್ದಕ್ಕೂ ಬರೀ ನೀರು. ಎಸ್, ಇದು ಕೃಷ್ಣ ಭೀಮಾ ಆರ್ಭಟಕ್ಕೆ ಮುಳುಗುತ್ತಿರುವ ಉತ್ತರ ಕರ್ನಾಟಕದ 200 ಗ್ರಾಮಗಳಲ್ಲಿ ಕಂಡುಬರ್ತಿರುವ ದೃಶ್ಯ. ಕಳೆದ 1 ವಾರದಿಂದ ಆರ್ಭಟಿಸಿದ ವರುಣ ಈಗ ಶಾಂತನಾಗಿದ್ದಾನೆ. ಆದರೆ ಮಹಾರಾಷ್ಟ್ರದಲ್ಲಿ ಆಗ್ತಿರೋ ರಣಮಳೆ ಉತ್ತರ ಕರ್ನಾಟಕದ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಕೃಷ್ಣ ಭೀಮಾ ಪ್ರವಾಹಕ್ಕೆ 4 ಜಿಲ್ಲೆಗಳಲ್ಲಿ ರೌರವ ನರಕ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರುವ ಭೀಮಾ ಪ್ರವಾಹ ಕಂಡಲ್ಲೆಲ್ಲ ನುಗ್ತಾ ಇದ್ದು ಜನ ಛಾವಣಿ ಮೇಲೆ ಕೂತು ಜೀವ ರಕ್ಷಣೆ ಮಾಡಿಕೊಳ್ತಿದ್ದಾರೆ. ಸೊಂಟಕ್ಕೆ ಟ್ಯೂಬ್ ಕಟ್ಟಿಕೊಂಡು ಮರಣ ಪ್ರವಾಹದೊಂದಿಗೆ ಸೆಣಸಾಡ್ತಿದ್ದಾರೆ. ಸರಿಯಾಗಿ ಊಟ ಇಲ್ಲ, ನಿದ್ದೆಯಂತೂ ಇಲ್ವೇ ಇಲ್ಲ. ಊರು ತುಂಬಾ ನೀರಿದ್ರೂ ಕುಡಿಯೋ ನೀರಿಗೆ ತತ್ಪಾರ. ಕಳೆದ 1 ವಾರದಿಂದ ಮುಳುಗಿದ ಊರಲ್ಲಿ ಜನ ಪಡ್ತಾ ಇರೋ ಸಂಕಷ್ಟ ಅಷ್ಟಿಷ್ಟಲ್ಲ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಶುರುವಾಗಲಿದೆ ವರುಣಾರ್ಭಟ. ಕಳೆದ ವಾರ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಾಗಿತ್ತು. ಸಣ್ಣ ಪುಟ್ಟ ಹಳ್ಳಗಳು, ಕೆರೆಗಳು ಊರೂರಿಗೆ ನುಗ್ಗಿ ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು. ಅಷ್ಟರಲ್ಲಾಗಲೇ ಮಹಾರಾಷ್ಟ್ರದಲ್ಲಿ ಅಬ್ಬರಿಸಿದ ಮಳೆಯಿಂದಾಗಿ ಭೀಮಾ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರತೊಡಗಿತ್ತು. ಮೊದಲೇ ಮಳೆಗೆ ತತ್ತರಿಸಿದ ಉತ್ತರ ಕರ್ನಾಟಕದಲ್ಲಿ ಭೀಮಾ ಕೃಷ್ಣ ಅಬ್ಬರ ನೆರೆಯನ್ನೇ ಸೃಷ್ಟಿಸಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ನೆರೆ ಕಡಿಮೆಯಾಗಿ ಹೇಗೋ ಬದುಕು ಕಟ್ಟಿಕೊಳ್ಳಬಹುದು ಅಂತ ಅಂದ್ಕೊಂಡಿದ್ದಾಗಲೇ ಒನ್ಸ್ ಅಗೇನ್ ವರುಣ ಅಬ್ಬರಿಸೋಕೆ ಸಜ್ಜಾಗಿದ್ದಾನೆ. ಹೌದು, ಇದೀಗ ಮತ್ತೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಮತ್ತೊಂದು ಸುತ್ತಿನ ಮರಣ ಮಳೆಯಾಗಲಿದೆ. ಕರಾವಳಿ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕದಲ್ಲಿ ಮತ್ತೆ ಭಾರೀ ಮಳೆಯಾಗುವ ಸೂಚನೆ ನೀಡಲಾಗಿದೆ. ಹೀಗಾಗಿ ಮುಳುಗಿದ ಉತ್ತರದಲ್ಲಿ ಮತ್ತೆ ಶುರುವಾಗಿದೆ ಆತಂಕ. ಮಹಾರಾಷ್ಟ್ರದ ಮಹಾಮಳೆಗೆ ರೊಚ್ಚಿಗೆದ್ದ ಭೀಮಾ ಕಲಬುರ್ಗಿ, ವಿಜಯಪುರ, ಯಾದಗಿರಿ, ರಾಯಚೂರಿನಲ್ಲಿ ಲಕ್ಷಾಂತರ ಜನರ ಬದುಕನ್ನೇ ಬರ್ಬಾದ್ ಮಾಡಿದೆ.
ಕಲಬುರಗಿಯ 157 ಗ್ರಾಮಗಳು ಸೇರಿದಂತೆ ಭೀಮಾ ಪ್ರವಾಹಕ್ಕೆ ಒಟ್ಟು 3 ಜಿಲ್ಲೆಗಳ ಸುಮಾರು 200ಕ್ಕೂ ಹೆಚ್ಚು ಗ್ರಾಮಗಳು ತತ್ತರಿಸಿ ಹೋಗಿವೆ. 33,000ಕ್ಕೂ ಹೆಚ್ಚು ಜನರು ಸಂತ್ರಸ್ತರಾಗಿದ್ದು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಅಫ್ಜಲಾಪುರ, ಜೇವರ್ಗಿ ತಾಲೂಕಿನ ನದಿ ತೀರದ ಗ್ರಾಮಗಳು ಸಂಪೂರ್ಣ ಮುಳುಗಿ ಹೋಗಿದೆ. ಜೇವರ್ಗಿಯ ಮಂದರವಾಡ, ಕೋಬಾಳ ಗ್ರಾಮಗಳಿಗೆ ರಾತ್ರೋರಾತ್ರಿ ನೀರು ನುಗ್ಗಿ ಜನ ಚಾವಣಿ ಏರಿ ಕೂತಿದ್ರು. ಕೋಬಾಳ ಗ್ರಾಮದ ಜನರೆಲ್ಲ ಮನೆ ಖಾಲಿ ಮಾಡಿ ಹೋಗಿದ್ದಾರೆ. ಹೀಗೆ ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ನದಿ ತೀರದ ಗ್ರಾಮಗಳು ಸಂಕಷ್ಟದಲ್ಲಿ ಸಿಲುಕಿವೆ. ಪ್ರಳಯ ಕೂಪದಲ್ಲಿ ಸಿಲುಕಿಕೊಂಡ ಆ 4 ಜಿಲ್ಲೆಗಳ ಈಗಿನ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕಲಬುರಗಿಯ ಮಾಹೂರು ಗ್ರಾಮಕ್ಕೆ ಜಲ ದಿಗ್ಬಂಧನ. ಪ್ರವಾಹದ ನೀರಲ್ಲಿ ವಸ್ತುಗಳನ್ನ ಸಾಗಿಸುತ್ತಿದ್ದಾರೆ ಜನ. ಕಲಬುರಗಿಯ 150ಕ್ಕೂ ಹೆಚ್ಚು ಗ್ರಾಮಗಳಿಗೆ ನುಗ್ಗಿದೆ ಭೀಮಾ ಪ್ರವಾಹ. ಒಂದೊಂದೇ ಗ್ರಾಮಗಳಿಗೆ ನುಗ್ತಿರುವ ಪ್ರವಾಹ ಜನರ ಬದುಕನ್ನೇ ಕೊಚ್ಚಿ ಕೊಂಡೊಯ್ತಿದೆ. ಕಲಬುರಗಿಯ ಜೇವರ್ಗಿ ತಾಲೂಕಿನ ಮಾಹೂರು ಗ್ರಾಮಕ್ಕೂ ಭೀಮಾ ಪ್ರವಾಹ ನುಗ್ಗಿದ್ದು ಜನರು ನೀರಿನಲ್ಲಿಯೇ ಮನೆಯ ವಸ್ತುಗಳನ್ನ ಸಾಗಿಸುತ್ತಿದ್ದಾರೆ. ಈಗಾಗಲೇ ಈ ಊರಿನ ಬಹುತೇಕರನ್ನ ಎತ್ತರದ ಸ್ಥಳಗಳಿಗೆ ರಕ್ಷಣಾ ಪಡೆ ಸ್ಥಳಾಂತರ ಮಾಡ್ತಾ ಇರೋದ್ರಿಂದ ಭಾರೀ ಅನಾಹುತ ತಪ್ಪಿದೆ. ಕೊಚ್ಚಿ ಹೋಯ್ತು ಮನೆ, ಬಸ್ ಸ್ಟ್ಯಾಂಡ್ನಲ್ಲೇ ಬದುಕು. ಭೀಮಾ ಪ್ರವಾಹಕ್ಕೆ ಬಡವರ ಬದುಕು ಬರ್ಬಾದ್. 100 ಗ್ರಾಮಗಳಿಗೆ ಪ್ರವಾಹ ನುಗ್ಗಿರೋದ್ರಿಂದ ಸಾವಿರಾರು ಜನರನ್ನ ಇನ್ನೂ ರಕ್ಷಿಸೋಕೆ ಸಾಧ್ಯವಾಗಿಲ್ಲ. ಕಲಬುರಗಿಯ ಬಂಕಲಾಗ ಗ್ರಾಮಕ್ಕೂ ನೀರು ನುಗ್ಗಿದ್ದು ಅಲ್ಲಿನ ಜನರಿಗೆ ಇನ್ನೂ ಕೂಡ ಸೂಕ್ತ ವ್ಯವಸ್ಥೆ ಕಲ್ಪಿಸಿಲ್ಲ. ಪ್ರವಾಹಕ್ಕೆ ಮನೆ ಕಳೆದುಕೊಂಡವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿಲ್ಲ. ಹೀಗಾಗಿ ಮನೆ ಕಳೆದುಕೊಂಡ ಬಂಕಲಗ ಗ್ರಾಮದ ಜನ ಆಳ್ವಗಿ ಬಸ್ ಸ್ಟ್ಯಾಂಡ್ನಲ್ಲಿ ನರಕದ ಜೀವನ ನಡೆಸುತ್ತಿದ್ದಾರೆ ನೋಡಿ. ಎಲ್ಲಿ ಜಾಗ ಇಲ್ರಿ, ಇನ್ನ ತೋರ್ಸಿಲ್ವಿರಿ. ಇಲ್ಲಿ ಇರ್ರಿ ಹೇಳಿಲ್ರಿ. ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಇರೋದು ಅವ್ರ ಅನ್ನ ಸಾರು ಕೊಡ್ತಾರ, ಉಣಾದು ಸುಮ್ ಕುಂದ್ರಗತ್ತೀವ್ರಿ. ಅವ್ರ ಮನೆಗಳು ನಮ್ ಕೂಡಲಾಗ್ಯಾರಿ. ಒಟ್ಟ ರೊಕ್ಕ ಕಟ್ಟತ್ತಾರಿ, ಇಲ್ಲಿ ಕಟ್ಬೇಕ್ರಿ ರೊಕ್ಕ. ನಮ್ಮ ಮನೆಯವರು ದೇಶಕ್ಕೆ ಹೋಗ್ಯಾರ್ರಿ ದುಡಿಲಾಕ್ರಿ. ನಮ್ಮ ಮಕ್ಕಳು ಸಾಲಿ ಸಲಿಂತ ತಿಳಿದ್ದೇನ್ರಿ. ನಮಗರೆ ಜಾಗ ಇಲ್ರಿ, ನಾವು ಎಲ್ಲಿರ್ಬೇಕು ಇಷ್ಟ ಹೇಳಿ. ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಗ್ರಾಮಕ್ಕೂ ನೀರು ನುಗ್ಗಿದ್ದು ಜನ ಮನೆಗಳ ಮೇಲೆ ಕುಳಿತಿದ್ದಾರೆ. ಒಂದು ಕಡೆ ಕೆರೆ ಕೋಡಿ ಒಡೆದು ನೀರು ನುಗ್ಗಿದ್ರೆ ಮಗದೊಂದು ಕಡೆ ಭೀಮಾ ಪ್ರವಾಹಕ್ಕೆ ನಲುಗಿರುವ ಈ ಜನರ ಸ್ಥಿತಿ ಹೀಗಿದೆ ನೋಡಿ. ಕಲಬುರಗಿಯಲ್ಲಿ ಮಳೆ ಇಲ್ಲದಿದ್ರೂ ಮಹಾರಾಷ್ಟ್ರದ ರಣಮಳೆಗೆ ನೆರೆ ಮಾತ್ರ ಏರ್ತಾನೆ ಹೋಗ್ತಿದೆ. ಚಿಂಚೋಳಿ ತಾಲೂಕಿನ ಎತ್ತಿಪೋತೆ ಜಲಾಶಯದಲ್ಲಿ 3 ಪ್ರವಾಸಿಗರು ಕೊಚ್ಚಿ ಹೋಗಿದ್ರು. ಒಬ್ಬ ಈಜಿ ದಡ ಸೇರಿದ್ರೆ ಮತ್ತಿಬ್ಬರು ನೀರಿನಲ್ಲಿ ಸಿಲುಕಿದ್ರು. ಸ್ಥಳೀಯರು ಹಗ್ಗದ ಸಹಾಯದಿಂದ ಇಬ್ಬರನ್ನ ಬಚಾವ್ ಮಾಡಿದ್ದಾರೆ. जिंदगी निकल गई ಅಫ್ಜಲಪುರದ ಉಡಚಣ ಗ್ರಾಮಕ್ಕೂ ನೀರು ನುಗ್ಗಿದ್ದು ಬೋಟ್ಗಳ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗಿದೆ. ಸುಮಾರು 650ಕ್ಕೂ ಹೆಚ್ಚು ಜನರನ್ನ ಸೇನಾಪಡೆ ರಕ್ಷಣೆ ಮಾಡಿದೆ. ಅಫ್ಜಲಪುರದ ಸುತ್ತಮುತ್ತ 80ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕವೇ ಕಡಿತಗೊಂಡಿದೆ. ಹಾಗರಗುಂಡಗಿ, ಉಡಚಣ, ಹಟ್ಟಿ, ದುದ್ದಣಗಿ, ಆಳ್ವಗಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಒಟ್ಟಾರೆ ಅಫ್ಜಲಪುರ ತಾಲೂಕಿನಲ್ಲಿ 64 ಹಳ್ಳಿಗಳು, ಕಲಬುರಗಿಯಲ್ಲಿ 12 ಹಳ್ಳಿಗಳು, ಜೇವರ್ಗಿಯಲ್ಲಿ 28 ಹಳ್ಳಿಗಳು, ಚಿತ್ತಾಪರದ ಮತ್ತು ಶಹಬಾದ್ನ 22 ಹಳ್ಳಿಗಳು ಸಂಪೂರ್ಣ ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರವಾಹಕ್ಕೆ ಸಿಲುಕಿ ಮೂಕ ಪ್ರಾಣಿಗಳ ಪರದಾಟ. ಭೀಮಾ ನದಿ ಪ್ರವಾಹಕ್ಕೆ ಜನರಷ್ಟೇ ಪರದಾಡ್ತಿಲ್ಲ, ಜನರ ಜೊತೆ ಪ್ರಾಣಿಗಳು ಪ್ರವಾಹಕ್ಕೆ ತತ್ತರಿಸಿ ಹೋಗಿವೆ. ಮಂಗವೊಂದು ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಮರವೇರಿ ಕುಳಿತಿದೆ. ಈ ಘಟನೆ ಕಲಬುರಗಿಯ ಅಫ್ಜಲಪುರ ಪಟ್ಟಣದ ಜೈ ಭೀಮಾ ನಗರದಲ್ಲಿ ನಡೆದಿದೆ.
ಜೈ ಭೀಮ ನಗರ ಸಂಪೂರ್ಣ ಜಲಾವೃತವಾಗಿದ್ದು, ಅಫ್ಜಲಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿರೋ ಮರವನ್ನೇರಿ ಮಂಗ ಕುಳಿತಿದೆ. ಕಳೆದ ದಿನಗಳಿಂದ ಮಂಗ ಮರದ ಮೇಲೆಯೇ ಕೂತಿದೆ. ಆಹಾರಕ್ಕಾಗಿ ಮರದ ಮೇಲೆ ಮಂಗ ಪರದಾಡ್ತಿದ್ರು ಜನರು ಸಹಾಯ ಮಾಡಲು ಸಾಧ್ಯವಾಗದೆ ಅಸಹಾಯಕರಾಗಿದ್ದಾರೆ. ಗ್ರಾಮಗಳಿಗೆ ಭೀಮಾ ಜಲ ದಿಗ್ಬಂಧನ. ಪ್ರವಾಹದಲ್ಲಿ ಸಿಲುಕಿದ್ದವರ ರಕ್ಷಣೆಗೆ ಹರಸಾಹಸ. ಭೀಮಾ ತೀರದಲ್ಲಿ ಅಂದಾಜು 9 ಲಕ್ಷ ಜನರು ವಾಸವಾಗಿದ್ದಾರೆ. ಆ 9 ಲಕ್ಷ ಜನರಿಗೂ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ಸಾವಿರಾರು ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೂ ಸೇನೆಯ ಸಹಾಯ ಪಡೆಯುವಂತಾಗಿದೆ ಇಲ್ಲಿನ ಸ್ಥಿತಿಗತಿ. ಯಾದಗಿರಿಯ ವಡಗೇರ ತಾಲೂಕಿನ ಚೆಟ್ನಲ್ಲಿ ನಾಯ್ಕಲ್ ಸೇತುವೆ ಜಲಾವೃತವಾಗಿ 4-5 ದಿನಗಳೇ ಕಳೆದು ಹೋಗಿದೆ. ಇಲ್ಲಿನ ಜನರನ್ನ ಸೇನಾಪಡೆಯೇ ಬೋಟ್ ಮೂಲಕ ಹಳ್ಳ ದಾಟಿಸುವ ಕೆಲಸ ಮಾಡ್ತಿದೆ. ಯಾದಗಿರಿಯ ಶಿವನೂರ ಗ್ರಾಮಕ್ಕೆ ನುಗ್ಗಿದ ಪ್ರವಾಹ. ಯಾದಗಿರಿಯ ಶಿವನೂರ ಗ್ರಾಮದ ಜನರನ್ನ ಸ್ಥಳಾಂತರ ಮಾಡಿದ ಬೆನ್ನಲ್ಲೇ ಈ ಊರಿಗೆ ಪ್ರವಾಹ ನುಗ್ಗಿದೆ. ಆದರೆ ಇನ್ನೂ ಕೂಡ ಶಿವನೂರು ಗ್ರಾಮದ ಎತ್ತರ ಪ್ರದೇಶದಲ್ಲಿ ಜನ ವಾಸವಾಗಿದ್ದಾರೆ. ಜಾನುವಾರುಗಳನ್ನ ಬಿಟ್ಟು ಹೋಗಲು ಮನಸ್ಸು ಮಾಡದ ಮಹಿಳೆಯರು ಎತ್ತರದ ಪ್ರದೇಶಗಳಿಗೆ ಕೊಂಡೊಯ್ದು ಆರೈಕೆ ಮಾಡ್ತಿದ್ದಾರೆ. ಒಂದಷ್ಟು ಜನರು ಈಗಾಗಲೇ ಕಾಳಜಿ ಕೇಂದ್ರದಲ್ಲಿದ್ದರೂ ಕೆಲ ಮಹಿಳೆಯರು ಮಾತ್ರ ಹೋಗದೆ ಜಾನುವಾರುಗಳ ಸಮೇತ ಎತ್ತರದ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಭೀಮಾ ಪ್ರವಾಹದಿಂದ ಮುಳುಗುವ ಸ್ಥಿತಿಯಲ್ಲಿರುವ ಶಿವನೂರ ಗ್ರಾಮದ ಜನರ ನರಕದ ಬದುಕಿನ ಸ್ಥಿತಿ ಇದಾಗಿದೆ. ಭೀಮಾ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಶಹಾಪುರ, ವಡಗೇರ, ಯಾದಗಿರಿ ತಾಲೂಕಿನ 45 ಗ್ರಾಮಗಳು ಮುಳುಗಡೆ ಭೀತಿಯಲ್ಲಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಶಹಾಪುರ ತಾಲೂಕಿನ ಹುರಸಗುಂಡಗಿ, ರೋಜಾ, ಅಣಬಿ, ಹಬ್ಬಳ್ಳಿ ಗ್ರಾಮಗಳ ಜನರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಕುಮನೂರು ಗ್ರಾಮದ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಇಂಡಿ ತಾಲೂಕಿನಲ್ಲಿ 200 ಮನೆಗಳು ಜಲಾವೃತ. ವಿಜಯಪುರದ 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹ ಭೀತಿ. ಭೀಮಾ ಪ್ರವಾಹಕ್ಕೆ ವಿಜಯಪುರದ ಇಂಡಿ ತಾಲೂಕಿನ ಖೇಡಗಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಗ್ರಾಮದಲ್ಲಿದ್ದ 200 ಮನೆಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಗ್ರಾಮ ಪಂಚಾಯತ್ ಗ್ರಂಥಾಲಯ, ಬಸವರಾಜೇಂದ್ರ ದೇವಾಲಯ ಸಂಪೂರ್ಣ ಜಲಾವೃತ ಆಗಿದೆ. ಸೊನ್ನ ಬ್ಯಾರೇಜ್ ಅಸಮರ್ಪಕ ನಿರ್ವಹಣೆಯಿಂದ ಭೀಮಾ ಪ್ರವಾಹ ಭೀತಿ ಇನ್ನಷ್ಟು ಹೆಚ್ಚಾಗಿದೆ. ಸೊನ್ನ ಬ್ಯಾರೇಜ್ 8 ಕ್ರಸ್ಟ್ ಗೇಟ್ಗಳು ಸ್ಟ್ರಕ್ ಆಗಿದ್ದು, ಈ ಗೇಟ್ಗಳನ್ನು ತೆರೆದು ನೀರು ಬಿಡಲಾಗ್ತಿಲ್ಲ. ಪರಿಣಾಮ ಹಿನ್ನೀರು ಸಂಗ್ರಹ ಹೆಚ್ಚಳವಾಗಿದ್ದು, ವಿಜಯಪುರದ 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹ ನುಗ್ಗುವ ಭೀತಿ ಇದೆ. ಇನ್ನು ವಿಜಯಪುರದ ಸಿಂದಗಿ ತಾಲೂಕಿನಲ್ಲಿ ಪ್ರವಾಹ ಮುಂದುವರೆದಿದೆ. ದೇವಣಗಾವ ಗ್ರಾಮ ಇನ್ನೂ ಮುಳುಗಿದ ಸ್ಥಿತಿಯಲ್ಲಿಯೇ ಇದೆ. ಉತ್ತರ ಕರ್ನಾಟಕ ಭೀಕರ ಪ್ರವಾಹ ಮತ್ತು ಹೈದರಾಬಾದ್ನಲ್ಲಿ ಮತ್ತೆ ಆರ್ಭಟಿಸಿದ ಮರಣ ಮಳೆಗೆ ಭೀಕರ ಅನಾಹುತವಾಗಿದೆ. ಆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಬ್ರೇಕ್ ಆದ್ಮೇಲೆ ಹೋದ ಉತ್ತರ ಕರ್ನಾಟಕಕ್ಕೆ ಮತ್ತೆ ಎದುರಾಗಿದೆ ಆತಂಕ. ಇನ್ನು 4 ದಿನ ಮಹಾ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿರೋ ಕಾರಣ ಸಾಕಷ್ಟು ಭಾಗಗಳಿಗೆ ನೆರೆ ನೀರು ನುಗ್ಗುವ ಆತಂಕವಿದೆ. ಭೀಮಾ, ಕೃಷ್ಣಾ ಮತ್ತು ಕಾಗಿಣಾ ನದಿ ಪ್ರವಾಹಕ್ಕೆ ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು ತತ್ತರಿಸಿ ಹೋಗಿದೆ. ಸಾಕಷ್ಟು ಕಡೆ ನೀರು ನುಗ್ಗಿ ಜನರನ್ನ ರಕ್ಷಣೆ ಮಾಡೋದೇ ಕಷ್ಟವಾಗಿದೆ. ಎಷ್ಟೋ ಜನರು ಮನೆ ಮೇಲೆ ನಿಂತು ಜೀವ ಉಳಿಸಿಕೊಳ್ತಿದ್ದಾರೆ. ಇಂತಹ ಪರಿಸ್ಥಿತಿ ರಾಯಚೂರಿಗೂ ಎದುರಾಗುವ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವಾರು ಗ್ರಾಮಗಳ ಜನರನ್ನ ಸ್ಥಳಾಂತರಿಸೋಕೆ ಮುಂದಾಗಿದೆ ಅಲ್ಲಿನ ಜಿಲ್ಲಾಡಳಿತ. ಆದರೆ ಎಷ್ಟೋ ಕಡೆ ಮುಳುಗುವ ಆತಂಕವಿದ್ರೂ ಜನ ಸ್ಥಳಾಂತರಕ್ಕೆ ಒಪ್ತಾ ಇಲ್ಲ. ಭೀಮಾ ನದಿಯ ಪ್ರವಾಹದ ಹಿನ್ನೆಲೆಯಲ್ಲಿ ರಾಯಚೂರಿನ ಗುರ್ಜಾಪುರ ಗ್ರಾಮದ ಜನರನ್ನ ಸ್ಥಳಾಂತರ ಮಾಡಿಸಲು ಎಷ್ಟೇ ಪ್ರಯತ್ನ ಮಾಡಿದ್ರೂ ಜನ ಜಾನುವಾರುಗಳನ್ನ ಬಿಟ್ಟು ಬರಲು ಒಪ್ಪಿಗೆ ಕೊಡ್ತಿಲ್ಲ. ಹೀಗಾಗಿ ನದಿ ತೀರದಲ್ಲಿ ಇನ್ನಷ್ಟು ದುರ್ಘಟನೆಗಳು ನಡೆಯುವ ಆತಂಕ ಶುರುವಾಗಿದೆ.
ರಾಯಚೂರಿನ ಕಾಡ್ಲೂರು ಬಳಿ ಕೃಷ್ಣಾದೊಂದಿಗೆ ಭೀಮಾ ನದಿ ಸಂಗಮವಾಗುತ್ತೆ. ಹೀಗಾಗಿ ನದಿ ತೀರದ 10 ಗ್ರಾಮಗಳಿಗೆ ನೀರು ನುಗ್ಗುವ ಆತಂಕವಿದೆ. ಕೃಷ್ಣಾ ನದಿಯಲ್ಲಿ ನೀರು ಕಡಿಮೆಯಾಗಿದ್ರೂ ಭೀಮಾ ನದಿ ಪ್ರವಾಹ ಮಾತ್ರ ಕ್ಷಣ ಕ್ಷಣಕ್ಕೂ ಏರ್ತಿರೋದು ಭೀತಿಗೆ ಕಾರಣವಾಗಿದೆ. ಕಲಬುರಗಿ ಜಿಲ್ಲೆಯ ಸರಡಗಿ ಗ್ರಾಮ ಇದೀಗ ಸಂಪೂರ್ಣ ಜಲಾವೃತವಾಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಟ್ರ್ಯಾಕ್ಟರ್ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗಿದೆ. ರಾಯಚೂರಿನ ನದಿ ತೀರದ ಗ್ರಾಮಗಳಿಗೂ ಇದೇ ಭೀತಿ ಇದೆ. ಸದ್ಯಕ್ಕಂತೂ ಮಳೆ ನಿಲ್ಲುವ ಸೂಚನೆ ಇಲ್ಲ. ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತಗೊಂಡ ಪರಿಣಾಮ ಅಕ್ಟೋಬರ್ 20ರಿಂದ ಮತ್ತೆ ಶುರುವಾಗಲಿದೆ ವರುಣಾರ್ಭಟ. ಈಗಾಗಲೇ ಹೈದರಾಬಾದ್, ಮಹಾರಾಷ್ಟ್ರದಲ್ಲಿ ಮತ್ತೆ ಅಬ್ಬರಿಸುತ್ತಿರುವ ವರುಣ ಕಂಡು ಕೇಳರಿಯದ ವಿನಾಶವನ್ನೇ ಮಾಡಿದೆ. ಕಳೆದ ವಾರವಷ್ಟೇ ಭೀಕರ ಮಳೆಗೆ ಕೊಚ್ಚಿ ಹೋದ ಹೈದರಾಬಾದ್ ಇದೀಗ ಮತ್ತೆ ಮಹಾಮಳೆಗೆ ಅಕ್ಷರಶಃ ಸಾಗರದಂತಾಗಿದೆ. ಹೈದರಾಬಾದ್ ನಗರದ ರೋಡ್ಗಳು ನದಿಗಳಂತಾಗಿದ್ದು ವಾಹನಗಳು, ಜನರು ಕೊಚ್ಚಿ ಹೋಗಿರುವ ದುರ್ಘಟನೆ ಮತ್ತೆ ನಡೆದಿದೆ. 4 ದಿನದ ಭೀಕರ ಮಳೆ ಯಾವ್ಯಾವ ಜಿಲ್ಲೆಗಳನ್ನ ಕಾಡಲಿದೆ ಅಂತ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿದ್ದು ಇನ್ನಷ್ಟು ಪ್ರವಾಹ ನುಗ್ಗಿ ಬರುವ ಆತಂಕವಿದೆ. ಅಷ್ಟೇ ಅಲ್ಲ, ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಭಾಗದಲ್ಲಿ ಮುಂದಿನ 4 ದಿನದಲ್ಲಿ ಭಾರಿ ಮಳೆಯಾಗುವ ಸಂಭವವೂ ಇದೆ. ಧಾರವಾಡ, ಹಾವೇರಿ, ಬೀದರ್, ಬಾಗಲಕೋಟೆ, ಕೊಪ್ಪಳ, ವಿಜಯಪುರ, ಬೆಳಗಾವಿ, ರಾಯಚೂರು, ಬಳ್ಳಾರಿ, ಗದಗ, ಉತ್ತರ ಕನ್ನಡ ಮತ್ತು ಯಾದಗಿರಿಯಲ್ಲಿ ಇನ್ನೂ 4 ದಿನ ರಣಮಳೆಯಾಗುವ ಮುನ್ಸೂಚನೆ ಇದೆ. ಈಗಾಗಲೇ ಭೀಕರ ಮಳೆಗೆ ಈ ಜಿಲ್ಲೆಗಳು ತತ್ತರಿಸಿ ಹೋಗಿದ್ದು ಲಕ್ಷಾಂತರ ಹೆಕ್ಟೇರ್ ಬೆಳೆ ನಾಶವಾಗಿದೆ. ಮತ್ತೆ ಮಳೆ ಹೆಚ್ಚಾದ್ರೆ ನದಿಗಳು ಇನ್ನಷ್ಟು ರೌದ್ರಾವತಾರ ತಾಳಿ ಮರಣ ಮೃದಂಗ ಬಾರಿಸುವ ಆತಂಕವಿದೆ. ಉತ್ತರ ಕರ್ನಾಟಕದ ಭೀಕರ ಪ್ರವಾಹ ಸರ್ಕಾರವನ್ನು ಈಗ ಬಡಿದೆಬ್ಬಿಸಿದೆ. ಸ್ವತಃ ಸಿಎಂ ಬಿಎಸ್ವೈ ವೈಮಾನಿಕ ಸಮೀಕ್ಷೆ ನಡೆಸೋಕೆ ಸಿದ್ಧರಾಗಿದ್ದಾರೆ. ಶಾಸಕರು, ಸಚಿವರು ತಮ್ಮ ತಮ್ಮ ಕ್ಷೇತ್ರಗಳತ್ತ ಧಾವಿಸಿದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡ್ತಿದ್ದಾರೆ. 10 ಕಿಲೋಮೀಟರ್ 5 ಕಿಲೋಮೀಟರ್ ಒಬ್ರು ಬರಲ್ಲ ಸರ್. ನಮ್ಮ ಹತ್ರ ಇದೇ ಕೊಳಗೆ ಸರ್. ಒಂದು ವರ್ಷ ಬರ್ಬೇಕು, ಇಲ್ಲಿ ಊಟ ಮಾಡ್ಬೇಕು, ಹೋಗ್ಬೇಕು ಸರ್. ಮತ್ತೆ ಮುಂದಿನ 48 ಗಂಟೆ ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ ಪಾಲಿಗೆ ಡೇಂಜರ್ ಆಗಿದೆ. ಮುಂದಿನ 4 ದಿನ 16 ಜಿಲ್ಲೆಗಳ ಪಾಲಿಗೆ ಜಲ ಸಂಕಷ್ಟವನ್ನು ತಂದಿಡುವ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.